ನೋಡಿ, ವೀರೇಶ್ವರ ಟೆಂಪಲ್ಗೆ ಆಗಮಿಸಿ ಈ ಒಂದು ಚೆಂಗಡಿ ಗ್ರಾಮದ ಇಲ್ಲಿನ ವಾಸ್ತವ, ಇಲ್ಲಿ ಆನೆ ಬಂದು ದಾಳಿ ಮಾಡಿರ್ತಕ್ಕಂಥದ್ದು, ಆನೆ ಬಂದು ಈ ಒಂದು ದೇವಸ್ಥಾನವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ದೊಡ್ಡಿಗಳಿದೆ ಅಂತ. ಈ ಚೆಂಗಡಿ ಗ್ರಾಮದಲ್ಲಿ ದೊಡ್ಡಿಗಳಿವೆ ಸರ್. ಈ ದೊಡ್ಡಿಗಳಿಗೆ ಆನೆಗಳು ಬಂದು ಈ ಮರ ಗಿಡ ಎಲ್ಲನೂ ಮುರಿದು ಮಾಡಬಾರ್ದು ಪರಿಸ್ಥಿತಿ ಮಾಡಿಬಿಟ್ಟು ಹೊಂಟೋಗಿದೆ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲೆಲ್ಲ ಜಮೀನುಗಳು. ಸೊ ಆ ಕಡೆ ಹೋದರೆ ಎಲ್ಲ ಅರಣ್ಯ ಪ್ರದೇಶಗಳು. ಓಹೋ ನೋಡಿ, ಇಲ್ಲಿ ಆನೆ ಬಂದಿದ್ದು. ಈಗ ಸ್ವಲ್ಪ ದಿನದಿಂದ ಏನು ಮಾಡ್ತಿದ್ರು, ವಿಡಿಯೋ ಮಾಡಿ ಪ್ರಸಾರ ಮಾಡಿದರು. ಸೊ ಅದರಂತೆಯೇ ನೋಡಿ, ಈ ಸ್ಥಳದಲ್ಲಿ ಆನೆ ಆಗಮಿಸಿ ನೋಡಿ ಹೇಗಿದೆ. ನೋಡಿ, ಇಷ್ಟು ಈ ಸಮಯದಲ್ಲಿ ಬಂದಿದ್ದು ಅದು ಆನೆ. ನೋಡಿ, ಮರದಲ್ಲಿ ದಾಳಿ ಮಾಡಿದ್ದು ಆನೆ. ಇದೆಲ್ಲ ನಿಜಕ್ಕೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡಿಬೇಕು ಅಂತಕ್ಕಂಥದ್ದನ್ನ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ ಸರ್, ಬೈಕ್ಗೆ ಮನೆ ಬಿಟ್ಟು ಹೋಗಿ ಮನೆಯೆಲ್ಲ ಏನು ಗತಿಯಾಗಿದೆ. ಅಯ್ಯೋ, ಇದೆಲ್ಲ ಗೊತ್ತಾಗುತ್ತೆ. ಇದು ಮನೆ ಹೋಯ್ತು ಸರ್. ಅಯ್ಯಯ್ಯೋ, ಅಚ್ಚೆ ಪಾಪ. ನೋಡಿ, ಇದೆಲ್ಲ ತಗೊಳ್ಳಿ. ನೋಡಿ, ಈ ಕಡೆಗೆ ಒಂಚೂರು ಹೋಗಿ ಬಂದೋಣ. ಇವರು ತಾಯಿ ಇದ್ದಾರೆ. ನೋಡಿ, ಈ ಮಾನ್ಮರ ಸರ್ ಉಲ್ಕದ್ದು ಇದಾ ಇಲ್ಲ ಯಜಮಾನ್ರ, ನೀವು ಹೇಳುತ್ತಲ್ಲ ಸರ್, ಆ ವಿಡಿಯೋ ಐತ್ರಿ. ಹೌದು, ಇರ್ಲಿ ಪರವಾಗಿಲ್ಲ ಬಿಡಿ, ನಾನು ನೋಡಿದ್ದೀನಿ ಅದನ್ನ. ನೋಡಿ, ಇಲ್ಲಿ ಸರ್ ಇಲ್ಲಿ ಬರ್ತದೆ. ಇಲ್ಲಿ ನೋಡಿ, ಈ ದುಡ್ಡಿಲ್ಲಿ ಈ ಮನೆಯವರು ಅವರು ಹೊಟ್ಟೆಪಾಡಿಗೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸ ಹೊರಟೋದ್ರು, ಬೆಂಗಳೂರು ಕಡೆ ಹೊರಟೋಗಿದ್ದಾರೆ. ಮನೆ ಇದೆ ಅಲ್ಲಿ. ನೋಡಿ, ಇವರು ರಾಮೇಗೌಡರು ಅಂತ ಒಬ್ರು ಮಾತ್ರ ಈ ಏರಿಯಾಕಲ್ಲ ಅವ್ರೊಬ್ರು ಇದ್ದಾರೆ. ಇಲ್ಲಿಗೆ 4-5 ಮನೆಗೆ ಅವ್ರೊಬ್ಬರೇ ಇರೋದು. ಅಯ್ಯೋಯ್ಯೋ, ಎಲ್ಲ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಕೂಲಿ ಅಂತಾರ ಹೊರಗಡೆ ಇದ್ದಾರೆ. ಅಯ್ಯೋಯ್ಯೋ, ಇಲ್ಲಿ ಡೈಲಿ ಇದಕ್ಕೆ ಆನೆ ಬರ್ತದೆ. ಈ ನೀರು ತುಂಬೆ ಉಳಿಸ್ಬಿಟ್ರೆ ನೀರು ವ್ಯವಸ್ಥೆ ಇಲ್ಲ. ಅಯ್ಯೋಯ್ಯೋ, ಈ ಹಲಸಿನ ಮರಕ್ಕೆ ಈ ಮಾವಿನ ಮರಕ್ಕೆ ಬರ್ತದೆ. ನೋಡಿ, ಹಲಸಿನ ಮರದ ಪಂಡೆನೆಲ್ಲ ಮುರಿದಿದೆ. ಅವತ್ತೊಂದು ದಿವಸ ಉಲ್ಕ್ಬಿಟ್ಟು ತಿಂತಾಯ್ತಲ್ಲ ಕಾಯಿ. ನೋಡಿ, ಈ ಮರದಲ್ಲಿ ಅದು ವಿಡಿಯೋದಲ್ಲಿ ಇರೋದು ಇದೇ ಮರ ಸರ್. ಅಲ್ಲಿಂದ ಬಂದ್ಬಿಟ್ಟು ನೋಡಿ, ಅಲ್ಲಿ ಕುಂತ್ಕೊಬಿಟ್ಟು ನಾನೇ ವಿಡಿಯೋ ಮಾಡಿದ್ದೆ. ಅದು ನೀವೇ ಮಾಡಿದ್ರಾ? ಇಲ್ಲಿಂದ ಮಾಡಿದ್ರಾ? ನಮ್ದು ಮನೆ ನೋಡಿ, ಅಲ್ಲಿ ಮೇಲ್ಗಡೆ ಇದೆ. ಗೊತ್ತಾನೆ. ಸೈಡು ಈ ಕಡೆ ಸೈಡ್ ಎಲ್ಲ ತುಂಬಾನೇ ಬರ್ತವೆ. ಅವತ್ತು 5 ಗಂಟೆ 5:15 ಟೈಮಲ್ಲೇ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಬರ್ತಾ ಇತ್ತು. ನಾನು ಇಲ್ಲಿಗೆ ಬಂದೆ. ಬಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದು 5 ಗಂಟೆಲಿ. ಇದು ನಾನು ವಿಡಿಯೋ ಮಾಡಿದ್ದು. ಈ ಮರದಲ್ಲೇ ಈ ತರ ಅಳ್ಳಾಡ್ಸದ್ದು, ಕೆಳಗಡೆ ಕಾಯಿ ಆಯ್ತಾ ಇದ್ದದ್ದು. ಮೇಲ್ಗಡೆ ಅಳ್ಳಾಡಿಸಿದ್ರೆ ಕಾಯಿ ಡೈಲಿ ನೋಡ್ಕೊಂಡಿರ್ತಾರೆ. ಪಾಪ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದಿನ ಬರುತ್ತಾ? ಇವಾಗ ಮಳೆ ಬಿದ್ದ ಮೇಲೆ ಈಗ 2 ದಿನದಿಂದ ಸ್ವಲ್ಪ ನಿಲ್ಸಿದೆ. ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಪುನಃ ಬರ್ತದೆ. ಈಗ ನೋಡಿ, ಅವ್ರಿಗೆ ವಯಸ್ಸಾಗಿದೆ. ಅವ್ರಿಗೆ ಕಾಲು ಮಂಡಿಗಳು ನೋಡು, ಇವರು ಕಾಲು ಮಂಡಿಗಳ ನೋವು. ಇವರಿಗೆ 3 ದಿವಸಕ್ಕೂ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಆ ಯಾತ್ರೆಲಿ ಹೋಗ್ಬೇಕು ಬರ್ಬೇಕಂತ ಗೊತ್ತಿಲ್ಲ. ಆ ದಾರಿಯಲ್ಲಿ ನಡ್ಕೊಂಡು ಹೋಗೋಕ್ಕೂ ಕಷ್ಟ. ಹೌದು, ಪಾಪ ನೋಡಿ, ವಾಟರ್ ಮ್ಯಾನ್ ಇದಾರೆ. ಅವ್ರನ್ನ ಕರ್ಕೊಂಡು ಇವರೊಬ್ರೆ ಅವ್ರಿರೋ ಟೈಮಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಟೈಮಲ್ಲಿ ಅರ್ಜೆಂಟ್ ಅಲ್ಲಿ ನೋಡಿ, ಇವ್ರಿಗೆಲ್ಲ ತೊಂದರೆ ಆದ್ರೆ ಕಷ್ಟ ಭಾರಿ ತೊಂದರೆ ಇದೆ. ನೀವು ಮಾತಾಡಿ. ನೀವು ನಮ್ಗೆಲ್ಲ ಭಾಳ ಕಷ್ಟ ನಮಗೆ. ಯಾತ್ ಕೇಳ್ತೀರಿ ನಮ್ಮ ಮನೆ ಬರ್ಯ. ಅಲ್ಲ, ನೀವು ಕಷ್ಟ ಪಾಪ, ನೀವು ಅಷ್ಟು ವರ್ಷದಿಂದ ಇಲ್ಲೇ ಕಾಲ ಕಳೆದು ಬಿಟ್ರಿ. ಏನು ನಮ್ಮ ಮಕ್ಕಳು ಮರಿದ್ರೆಲ್ಲ ಅವರೆಲ್ಲ ಹೌದು, ಓದಿಸಿಕೆಲ್ಲ ಹೊಟ್ಟೋಗ್ಬಿಟ್ರು. ಎಲ್ಲ ಹೋಗ್ಬಿಟ್ರು. ಬಿಟ್ಬಿಟ್ಟು ಏನೋ ಇಬ್ಬರು ತಿನ್ಕೊಂಡು ಜೀವನ ಮಾಡ್ಕೊಂಡು ಕತೆ ಕಳೀರಿ ಅಂತ ಜೀವನ ಹೋಗಿ ಬರೋಕೆ. ಈಗ ಸಂಜೆ ಹೊತ್ನಾಗ ಈ ಥರ ಆನೆಗಳು ಬಂದು ಏನಾರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಏನು ಸ್ವಾಮಿ ಮಾಡೋದು? ಏನು ಮಾಡಕ್ಕೆ ದಾರಿ ಇಲ್ಲ ಸ್ವಾಮಿ. ಆಮೇಲೆ ಈಗ ಹುಲಿಗಳು ಬೇರೆ ಕಿರ್ಸ್ತಾವೆ. ಹುಲಿಗಳು ವಿಪರೀತ. ಅವತಾನೆ ಬಾಯಿ ಬಿಡುದು, ಈ ಕಡೆ ಬಾಯಿ ಬಿಡುದು. ಎಕ್ಕಲ್ ಸ್ವಾಮಿ, ಎಕ್ಕಲೊಳಗೆ ಬರ್ತವೆ. ನಾವು ಏನು ಮಾಡುವ? 6-7 ಗಂಟೆಗೆ ನಾವು ಬಾಗಿಲು ಮುಚ್ಚಿಬಿಡ್ಬೇಕು. ಬಾಗಿಲು ಹಾಕಬೇಕು. ಆನೆ ಬಂದ್ಬಿಡ್ತದೆ, ಚಿಟ್ಟೆ ಅದು ಬಂದ್ಬಿಡ್ತದೆ. ಚಿರತೆ, ಆನೆ, ಇಲ್ಲ ಹುಲಿ. ಬಂದ್ಬಿಡ್ತದೆ. ಹುಲಿ ಸೌಂಡ್ ಮಾಡುತ್ತಾ? ಮಾಡ್ತದೆ.
ಹಾಂ 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 ಅದು ದೊಡ್ಡ ಸೌಂಡ್ ಮಾಡ್ತದೆ ಅದು. ಅದೇ ಗೊತ್ತು, ಇಡೀ ಕಾಡೇ ಸೌಂಡ್ ಆಯ್ತದ ಅದು. ಹಾಂ, ಶಬ್ದ ಹಾಕ್ಬಿಟ್ರೆ ಅದು. ನೋಡಿ, ನಾನೀಗಾಗಲೇ ಚೆಂಗಡಿ ಗ್ರಾಮಕ್ಕೆ ಆಗಮಿಸಿ ಚೆಂಗಡಿ ಗ್ರಾಮದ ಗ್ರಾಮಸ್ಥರ ಅವರ ಸಂಕಷ್ಟಗಳನ್ನು ಆಲಿಸ್ತಾ ಇದ್ದೀವಿ. ಸೊ ಅದನ್ನೆಲ್ಲ ಗಮನಿಸೋದಾದರೆ ನೋಡಿ, ಇಲ್ಲಿ ಆನೆ ಸಂಜೆ ಟೈಮು ಇಲ್ಲಿಗೆ ಬರುತ್ತಂತೆ, ಪ್ರತಿದಿನ ಬರ್ತದೆ. ಇಲ್ಲಿ ಬಂದು ಮರವನ್ನು ಅಳ್ಳಾಡಿಸೋದು. ಸೊ ಹೀಗೆ ತೆಂಗಿನ ಮರ ಅಳ್ಳಾಡಿಸೋದು, ಹಾಗೆ ಮಾವಿನ ಮರ ಅಳ್ಳಾಡಿಸೋದು, ಹಲಸಿನ ಮರ ಅಳ್ಳಾಡಿಸೋದು, ಈ ರೀತಿ ಮಾಡಿ ಒಂದಷ್ಟು ಆಹಾರಕ್ಕೋಸ್ಕರ ಅದು ಪರಿತಪಿಸ್ತವೆ. ಹಾಗೆ ಮನೆಗಳು ಇಲ್ಲಿ ಪಕ್ಕದಲ್ಲಿರೋದ್ರಿಂದ ನಮಗೂ ಭಯ ಇದೆ, ಅರ್ಥ ಆಯ್ತಾ. ಸೊ ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇತ್ತೀಚೆಗೆ ಹುಲಿಗಳು ಬೇರೆ ಗರ್ಜನೆ ಮಾಡ್ತದೆ. ಸೊ ಇದನ್ನೆಲ್ಲ ಅವರ ಒಂದು ಅನಿಸಿಕೆಗಳನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಸರ್ಕಾರಗಳು ಇವ್ರಿಗೊಂದು ಆದ್ಯ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ತಿದ್ದೀವಿ. ಸೊ ಹಾಗೆ ಬಹುಮುಖ್ಯವಾಗಿ ಇಲ್ಲಿ ರೈತರಿದ್ದಾರೆ. ಬನ್ನಿ ಸಮಯ ನೀವು ಮಾತಾಡಿ, ನಮ್ಮ ಮನೆ ತಕ್ಕ ಹೋಗ್ತೀನಿ. ಮನೆ ತಗೋಯ್ತಾರಾ. ಸೊ ಇಲ್ಲಿ ಬಹುಮುಖ್ಯವಾಗಿ ನಾನು ರೈತರು ಅವರ ಒಂದು ಮನದಾಳದ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಸೊ ಅವರಿಂದನೇ ಒಂದಷ್ಟು ಮಾಹಿತಿ ಪಡಿತೀನಿ. ಒಂದು ವೇಳೆ ಅವ್ರು ಹೇಳೋಕ್ಕಾಗಿಲ್ಲ ಅಂದರೆ ನಾನೇ ಹೇಳ್ತೀನಿ ಅವ್ರು ಏನು ಹೇಳ್ತಾರೆ ಅಂತ. ಸೊ ಆ ಥರದ ಒಂದು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿವಸ ಏನಾಗ್ತಾ ಇದೆ, ಜನಜೀವನ ಯಾವ ರೀತಿ ದಿಕ್ಕೆಟ್ಟೋಗ್ತಾ ಇದೆ, ಸೊ ಪ್ರಾಣಿಗಳ ಜೊತೆ ಸಂಘರ್ಷ ಯಾಕಾಗ್ತಾ ಇದೆ ಅಂತಕ್ಕಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದಯವಿಟ್ಟು ನಿರೀಕ್ಷಿಸಿ.